ಹಿಂಗೆ ಅವತ್ತಿನ ದಿನಮಾನದೊಳಗೆ ಹೆಂಗ ಮಾಡಿರಿ ಮಲ್ಲಯ್ಯನ ಧ್ಯಾನ ಆಗೋದು ಜನ್ಮ ಪಾವನ ತಿಳ್ಕೊಂಡಂಥ ಹಾಡ ಈಗ ತಾನೇ ಗವಾಯಿಗಳು ಹಾಡೋದಲ್ಲ. ಇದು ಅವತ್ತಿನ ದಿನಮಾನದೊಳಗೆ ಎಲ್ಲ ಪಾದಯಾತ್ರಿಕರು ಎಲ್ಲ ಜಂಗಮರೆಲ್ಲ ಮಲ್ಲಯ್ಯ 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 ತಿಳ್ಕೊಂಡು ಮಲ್ಲಯ್ಯನ ಜೋರಾಗಿ ದನಿ ಮಾಡಿ ಹಿಂಗೆ ಮಲ್ಲಯ್ಯನ ಧ್ಯಾನ ಮಾಡ್ಕೊತಿಂದ ಹೊಂಟಿದ್ರು. ಈಗ ಮಲ್ಲಮ್ಮ ಏನು ಮಾಡ್ಯಾಳತ್ತಂದ್ರೆ ಅದೇ ತಾನೇ ತಿಪ್ಪಿಗೆ ಅಂದ ಏನ್ರಿ ಸಗಣಿ ಚೆಲ್ಲಿ ಕಸ ಚೆಲ್ಲಿ ತಿರುಗಿ ಏನು ಮನೆಗೆ ಹೋಗ್ಬೇಕಂತೇಳಿ ಬರುದ್ರಾಗ ಇವರು ಎದುರಿಗೆ ಅಂದ ಯಾರು ಬರ್ತಾರತ್ತಂದ್ರೆ ಈ ಮಲ್ಲಯ್ಯನ ಪಾದಯಾತ್ರಕ್ಕೆ ಹೋಗೋರು ಬಂದರು. ಯಾವಾಗಿಂದ ಮಲ್ಲಯ್ಯನ ಪಾದಯಾತ್ರಕ್ಕೆ ಅಂದ ಹೋಗೋರು ಅಂದ ಬಂದರು. ಆಕೆ ಎಷ್ಟು ಆನಂದ, ಮಲ್ಲಯ್ಯನ ಧ್ಯಾನ ಕೇಳಿದ್ರೆ ಎಷ್ಟು ಆನಂದ. ಮೊದಲೇ ಆಕಿ ಮಲ್ಲಯ್ಯನ ಭಕ್ತಳು ಮಲ್ಲಮ್ಮ. ಯಾವಾಗಿಂದ ಇವ್ರು ಜಂಗಮರ ಮಲ್ಲಯ್ಯ ಮಲ್ಲಯ್ಯ ಹಿಂಗೆ ಮಲ್ಲಯ್ಯ ತಗೊಂಡು ಅನ್ನುವಂಥ ಧ್ಯಾನ ಮಾಡೋದನ್ನು ನೋಡಿದ್ರ ಏನ್ರಿ ಆಕೆಗೆ ಇಟ್ಟು ಆನಂದ ಐತಲ್ಲ, ಇಟ್ಟು ಖುಷಿ ಐತಲ್ಲ. ಆನಂದದೊಳಗೆ ಅಂದ ಕೇಳ್ತಾ ಕೈಯ ಬುಟ್ಟಿ ಹಿಡ್ಕೊಂಡು ಅಲ್ಲೇ ನಿಂತಳು. ಯಾವಾಗಿಂದ ಅಲ್ಲೇ ನಿಂತ್ಕೊಂಡು ಕಣ್ಣು ಮುಚ್ಕೊಂಡಿಂದ ನಿಂತಳು. ಯಾವಾಗ ಅಲ್ಲಿ ಸಮೀಪ ಬಂದು ಕೂಡಲೇನ ಅಪ್ಪ ಎಲ್ಲಿಗೆ ಹೋಗ್ತೀರಿ ಪಾತ್ಕೊಂಡು ಕೇಳೋದು. ನಾವು ಮಲ್ಲಯ್ಯನ ದರ್ಶನಕ್ಕೆ ಹೊಂಟಿವಿವ, ಶ್ರೀಶೈಲಕ್ಕಿಂದ ಹೊಂಟಿವಿ. ಯಪ್ಪ ನನಗೂ ಬರ್ಬೇಕು, ನನಗೆ ಆಸೆ ಭಾಳ ಅದ. ನನಗೂ ನನ್ನ ಮಲ್ಲಯ್ಯನ ನೋಡಬೇಕು, ಮಲ್ಲಯ್ಯನ ದರ್ಶನ ಮಾಡ್ಕೋಬೇಕು, ಮಲ್ಲಯ್ಯನನ್ನು ಕಾಣಬೇಕಂತ ಅನ್ನುವಂಥ ಆಸೆ ನನಗೂ ಕೂಡ ಭಾಳ ಅದ ನನ್ನಪ್ಪ. ಆದ್ರೆ ಏನು ಮಾಡಲಿ, ನನ್ನ ಮನೆಗೆ ನನಗೆ ಹತ್ತಿ ಕಳಿಸಂಗಿಲ್ಲ. ನಾನು ಏನು ಮಾಡಲಿ ಎತ್ತಿಕೊಂಡಂದು ಪಾಪ ಮಲ್ಲಮ್ಮ ಕಣ್ಣೀರು ಹಾಕೋತ ನಿಂತಳು. ಯಾವಾಗಿಂದ ಕಣ್ಣೀರು ಹಾಕ್ಲಕತ್ಲು ಆ ಒಬ್ಬ ಜಂಗಮಾಮೂರ್ತಿ ಏನಂದ, ಯವ್ವ ಒಂದು ಸಾರಿ ಹೋಗ್ಬೇಕತ್ತಿಕೊಂಡು ಮನಸ್ಸಿನ ಬಂತು ಅಂತಂದ್ರೆ ನಡೆದು ಬಿಡವ ನಮ್ಮ ಜೊತೆ ಬಾ ಹತ್ತಿಕೊಂಡವನು. ಯಪ್ಪ ಮತ್ತೆ ಮನ್ಯಾಗ ಅದು ಏನು ಮನೆಗೆ ನೀವೇನು ಬೇಡ, ನಿನ್ನ ಮಲ್ಲಯ್ಯನ ನೋಡ್ಬೇಕಲ್ಲ, ನಿನ್ನ ಮಲ್ಲಯ್ಯನ ದರ್ಶನ ಆಗಬೇಕಲ್ಲ, ಅದಕ್ಕೆ ನಮ್ಮ ಜೊತೆಯೊಳಗೆ ಬಂದು ಬಿಡುವ ತಿಳ್ಕೊಂಡಂದಾಗ ಆ ಮಲ್ಲಮ್ಮ ಏನು ಮಾಡ್ತಾಳೆ ತಿಳ್ಕೊಂಡು ಕೇಳಿದ್ರೆ ಜಂಗಮರ ಮಾತು ಕೇಳಿ ಅದು ಏನು ತಂದಿಲ್ಲ ಬುಟ್ಟಿ, ಆ ಬುಟ್ಟಿ ಅಲ್ಲೇ ಇಟ್ಟು ಅವ್ರ ಜೋಡನೆ ಭಜನೆ ಮಾಡ್ಕೋತ ಹೋಗಿಬಿಟ್ರು. ನೋಡ್ರಿ ಬುಟ್ಟಿ ಅಲ್ಲೇ ಇಟ್ಲು ದಾರಿ ಮ್ಯಾಗ. ಯಾವಾಗಿಂದ ಮಲ್ಲನ ಜಂಗಮರ ಜೊತೆಯೊಳಗೆ ತಾನು ಕೂಡ ಮಲ್ಲಯ್ಯ ಮಲ್ಲಯ್ಯ ಅನ್ಕೋತಂದ ಹಾಲು. ಆಶ್ಚರ್ಯ ಏನು ಹೊತ್ತುಕೊಂಡು ಕೇಳಿದ್ರೆ ಇವಳು ಮಲ್ಲಮ್ಮ ಮಲ್ಲಯ್ಯನ ದರ್ಶನಕ್ಕೆ ಎಲ್ಲಿಗೆ ಹೋಗ್ಕಳ, ಶ್ರೀಶೈಲಕ್ಕಿಂದ ಮಲ್ಲಮ್ಮ ಹೋಗ್ಕಳೆ. ಆದ್ರೆ ಆಶ್ಚರ್ಯ ಏನು ಹೊತ್ತುಕೊಂಡಂದ್ರೆ ಅವಳ ಊರು ದಾಟಿಂದ ಈ ಕಡೆ ಹೋಗೋದ್ರೊಳಗ ಸಾಕ್ಷಾತ್ ಮಲ್ಲಯ್ಯನೇ ಮಲ್ಲಮ್ಮನ ರೂಪ ತಾಳಿ ಬಂದು ಆ ಹೆಂಡಿ ಬುಟ್ಟಿ ತಗೊಂಡ ಅತ್ತಿ ಮನೆಗೆಂದು ಹೋಗ್ಕಾನ. ಏನ್ರಿ ಮಲ್ಲಮ್ಮನ ಮನೆಗೆ ಹೋಗ್ಕಾನ. ಬ್ಯಾಡ ಹೈರಾಣ ಸುಮ್ಮನೆ ಟಾಳಿ ಅದು ಕುಡಿತೀರಿ. ಏನು ಟಾಳಿ ಏನು ಜೇ ನಿಮ್ಮ ಖರೆ ಅದ್ರ ಗಾಬರಿಗೆ ನಾ ಎದಿ ಬಿಡ್ದಂಗೆ ನನಗೆ. ಅಲ್ರಿ ಮಲ್ಲಮ್ಮ ನೋಡ್ತೆ ಅವನ ದರ್ಶನಕ್ಕಿಂತ ಶ್ರೀಶೈಲಕ್ಕಿಂತ ಪಾದಯಾತ್ರಕ್ಕಿಂತ ಹೋಗ್ಯಾಳೆ. ಆದ್ರೆ ಅದೇ ಶ್ರೀಶೈಲದೊಳಗಿರ್ತಕ್ಕಂಥ ಮಲ್ಲಯ್ಯನೇ ಏನ್ರಿ ಮಲ್ಲಮ್ಮನ ರೂಪ ತಾಳಿ ಬಂದು ಹೆಂಡಿ ಬುಟ್ಟಿ ತಗೊಂಡ ಅತ್ತಿ ಮನೆಗೆಂದು ಹೋಗ್ಕಾನ. ಇವಳು ಪಾದಯಾತ್ರೆ ಮುಗಿಸ್ಕೊಂಡು ತಿರುಗಿ ಅಂದ ಊರಿಗೆ ಬರುವವರೆಗೂ ಕೂಡ ಅತ್ತಿ ಕೈಕಾಲು ಒತ್ತಾನ. ಏನ್ರಿ ಮನ್ಯಾಗ ಕೆಲಸ ಮಾಡ್ತಾನ, ನಾದಿಂದರ ಸೇವಾ ಮಾಡ್ತಾನ, ನೆಗಣದರ ಸೇವಾ ಮಾಡ್ತಾನ, ಒಂದು ಕಡೆಗೆ ಗಂಡನ ಸೇವಾ ಮಾಡ್ತಾನ. ಮನೆಗೆ ಎಲ್ಲ ಸಲ್ತಗಂದ ಎಲ್ಲನೂ ಕೂಡ ಮತ್ತೆ ಆಕಳ ಕಾಯ್ಲಕ್ಕಂದು ಹೋಗ್ತಾನೆ. ಅಲ್ರಿ ಅವನನ್ನು ನಂಬಿ ಬಿಟ್ಟಾಳಕ್ಕೆ ಮಲ್ಲಮ್ಮ, ಅವಳನ್ನು ನಂಬ್ಯಾನನ್ರಿ ಮಲ್ಲಯ್ಯನನ್ನು ನಂಬ್ಯಾಳ ತಿಳ್ಕೊಂಡಂದಾಗ ಮಲ್ಲಯ್ಯ ಕೈ ಹಂಗೆ ಬಿಡ್ತಾನ್ರಿ. ಒಂದು ವೇಳೆ ಅಪ್ಪಿ ತಪ್ಪಿ ಅಂದಕ್ಕೆ ಹೇಳಾರ್ದೆ ಹಂಗೆ ಹೋಗಿ 15 ದಿವ್ಸ ಬಿಟ್ಟು ಮತ್ತೆ ಊರಿಗೆ ಬಂದ್ರ ಅತ್ತಿಕ್ಕಿನ ಮನೆಯಾಗ ಇಟ್ಕೊಳ್ತಿದ್ಲ ನನಗೆ. ಏನ್ರಿ ಇಟ್ಕೊತಿದ್ದಲ್ರಿ, ಬರೇ ಒಂದು 20 ನಿಮಿಷದಿಂದ ಲೇಟ್ ಮಾಡಿ ಬಂದ್ರೆ ಕುಡುಗೋಲಿನಿಂದ ಹೊಡೆದಕ್ಕಿ 15 ದಿವ್ಸ ಬಿಟ್ಟು ಬಂದ್ರೆ ಈಕಿನ ರುಂಡೆ ತೆಗಿತಿದ್ಲಕ್ಕಿ. ಒಂದೊಂದು ಇರ್ತಾವ ಆತಿದಾರು ಇರ್ತಾವಿಲ್ರಿ, ಇರ್ತಾವೆ ಎಲ್ಲ ಕಡೆ ಇರ್ತಾವೆ. ಆತಿದಾರನು ಇರ್ತಾರೆ, ಸ್ವಸ್ಥರು ಹಂಗೆ ಇರ್ತಾರೆ. ಅವಾಗಿನ ಹಂಗೆ ಅಂದ ಏನು ಆತ್ಯ ತಂದುಕೊಂಡ್ರೆ ಇಲ್ಲಿವ ನಮ್ಮ ಅತ್ತಿ ನಮ್ಮ ಅವು ಇದ್ದಂಗೆ ಹಾಳತ್ಕೊಂಡು ಅನ್ನೋರು ಯಾರೇ ಒಬ್ರಿ ಅದಾರ್ರಿ ಹೇಳ್ರಿ ನೋಡೋಣ. ಎಲ್ಲಿನೂ ಕೂಡ ಮಗಳ ಹಂಗೆ ಅಂದ ಯಾವ ಅತ್ತಿನೂ ಕೂಡ ನೋಡಂಗಿಲ್ಲ, ತಾಯಿ ಹಂಗೆ ಅಂದ ಯಾವ ಸೊಸಿನೂ ಕೂಡ ನೋಡಂಗಿಲ್ಲ. ಯಾರು ನೋಡ್ತಾರೆ? ಮೊನ್ನೆ ನಾ ಒಂದು ಗಾಬರಿ ಆಗಿದ್ದೆ. ಪಾಪ ಬೇಕು ಹೆಣ್ಮಗಳು ಏನ್ರಿ ಅತ್ತಿ ಮುಂದೆ ಹೊಂಟಾಳ, ಹಿಂದೆ ಸೊಸಿ ಕುರ್ಚಿ ಹಿಡ್ಕೊಂಡು ಹೊಂಟಾಳ. ಪುರಾಣಕ್ಕೆ ಬಂದು ಕುಂದ್ರಾಕಿ ಏನ್ರಿ ಪುರಾಣದಾಗಿಂದ ಬಂದು ಕುಂದ್ರಾಕಿ. ಅದು ಕುಂದ್ರಲಿಲ್ಲ ಮುದುಕಿ, ಇಲ್ಲಿದ ಅದ್ಕೊಂಡು ಅಲ್ಲಿ ಎದ್ದು ಹೋಗೋದು, ಅಲ್ಲಿ ಎದ್ಕೊಂಡು ಇಲ್ಲಿ ಎದ್ದು ಹೋಗೋದು. ಏನ್ರಿ ತಿರುಗಾಡ್ತಿತ್ತು ಮುದುಕಿ. ಯಾವಾಗಿಂದ ತಿರುಗಾಡ್ತಿದ್ದೆ ಆಕಿ ಎಲ್ಲೆಲ್ಲಿ ಹೋಗ್ಕಳ ಅಲ್ಲೆಲ್ಲಿ ಕುರ್ಚಿ ತೊಗೊಂಡು ಹೋಗಕ್ಕಿ. ನಾ ಗಾಬರಿ ಅದೇ ಅವ್ರು ಏನು ಆಗ್ಬೇಕು ನಿಮಗೆ ರೀ ಅಂದೇನ. ಪುರಾಣ ಮುಗಿದ ಕೂಡೇನ ನಮ್ಮ ಅತ್ತಿಯವರಾರ ಏನು ನಿಂದ ಎಷ್ಟು ಭಕ್ತಿ, ಅಷ್ಟೇ ಅತ್ತಿಯನ್ನು ಇಟ್ಟು ಪ್ರೀತಿದಿಂದ ಕಾಣ ಹೆಣ್ಣೆ ನಾನು ನೋಡಿಲ್ಲ. ಏನ್ರಿ ಇಟ್ಟು ಪ್ರೀತಿದಿಂದ ಕಾಣೋದು ಹೆಣ್ಣೆ ನಾನು ನೋಡಿಲ್ಲ. ಆಕೆ ಅಂದು ನಂದ್ಯಾವ್ದು ಪ್ರೀತಿ ಎಪ್ಪ ಅಂದು. ಮತ್ತು ಏನು ಆಕೆ ಎಲ್ಲೆಲ್ಲಿ ಹೋಗ್ಕಳಲ್ಲಿ ಕುರ್ಚಿ ತೊಗೊಂಡಾಕಿ ಅಯ್ಯದ್ರ ಬಾಯ ಮಣ್ಣು ನಂದು ಸೀರೆ ಉಟ್ಕೊಂಡದ ಹಂಗ್ರಿ. ಸೊಸಿ ಸೀರೆ ಉಟ್ಕೊಂಡು ಹೋಗಳ ಇದು ಎಲ್ಲರೂ ಕುಂದಿರ್ತದೆ, ಎಲ್ಲರೂ ಹೊಲಸು ಮಾಡ್ಕೊಂಡು ಬರ್ತದೆ ಅಂತಂದು ಕುರ್ಚಿ ತೊಗೊಂಡು ತಿರ್ಗ
ಮತ್ತು ಏನು ಮಾಡ್ಬೇಕ್ರಿ? ಇವೇ ಈಗ ಇವತ್ತಿನ ದಿನಮಾನದ ಪ್ರೀತಿ ಅಂದ್ರೆ ಹೌದಿಲ್ಲ? ಇವತ್ತಿನ ದಿನಮಾನದಿಂದ ಪ್ರೀತಿ ಇಟ್ಟೆ. ಈಗ ಒಂದೊಂದು ಮನೆಗೆ ಅತ್ತಿದೇರು ಇರ್ತಾವ, ಪಾಪ ಅಂದ ಅತ್ತಿ ಒಳಗೆ ಬರೋದಕ್ಕೆ ಈಕೆ ಮನ್ಸದ ಮ್ಯಾಗ ಕೂತಿದ್ಲು ಸೊಸಿ. ಅತ್ತಿ ಬಂದ ಕೂಡ ಎದ್ದು ಇಳದಿಂದ ಕೆಳಗೆ ಕೂತ್ಲು. ಅವಾಗ ಅತ್ತಿ ಸುಮ್ಮ ಕುಂದ್ರಬೇಕಿಲ್ಲ, ಅಟ್ಟ ಗೌರವ ಕೊಟ್ಟಾಳ. ಸುಮ್ಮ ಕುಂದ್ರಲಿಲ್ಲ. ಇವು ಕೆಟ್ಟ ಕ್ವಾಡಾಗ ಮುದುಕ್ಯಾರು ಕೇಳ್ರಿ, ಸುಮ್ಮ ಕುಂದ್ರಲಿಲ್ಲ. ಆಕೆ ಅಂದು ನಾನೇ ನೆಲದ ಮ್ಯಾಗ ಕೂತ್ರೆ ನೀ ಎಲ್ಲಿ ಕುಂದಿರ್ತಿ ಅಂದು. ನಾನೇ ನೆಲದ ಮ್ಯಾಗ ಕೂತ್ರೆ ನೀ ಎಲ್ಲಿ ಕುಂದಿರ್ತಿ? ಅತ್ತಿ ನಾ ಹಿಂಗೆ ತೆಗೆದು ಕೆಳಗೆ ಕುಂದಿರ್ತೀನಿ. ನಾನೇ ತೆಗಿನಾಗ ಕೂತೀನಿ ಅಂದ್ರೆ ಎಲ್ಲಿ ಕುಂದಿರ್ತಿ? ಮ್ಯಾಗ ಮಣ್ಣು ಮುಚ್ಚಿ ನೀನು ಮ್ಯಾಲೆ ಕುಂದಿರ್ತೀನಿ ಅನ್ಲತ್ತ. ಹೆಂಗ್ರಿ ಮತ್ತು ಎಲ್ಲಿ ಥರ ತಾಳ್ತಾವ ಅವು. ಇದು ಅತ್ತಿ ಸೊಸಿ ಹತ್ತಿಕೊಂಡಂದ್ರೆ ಭಾಳ ಮಜಾ ಇರ್ತದ ಏನ್ರಿ? ಇವೆಲ್ಲ ಪ್ರೀತಿ ಸುಮ್ಮನೆ ನೋಡೋಕೆಂದ. ಅದಕ್ಕಾಗಿ ಹೆಣ್ಮಕ್ಳು ಗಂಡನ ಮನೆಗೆ ಹೋಗಾಗೆಂದ ಅಳ್ತಾರೆ, ಗೊತ್ತದಿಲ್ಲ ರೀ ಮಗ? ಅಳ್ತಾರಿಲ್ಲ, ಎಲ್ಲರೂ ಕೊಳ್ಳೆಗೆ ಹಾಕ್ಕೊಂಡು ಏನು ಒಂದು ಸಾವು ಅಂತ ಅಳ್ತಿರ್ತಾರೆ. ಅವ ಮದುವೆ ಮಾಡ್ಕೊಂಡು ಗಂಡ ನಗಿತಿರ್ತಾರೆ. ಅಲ್ಲೋ ಹುಚ್ಚುಗೊಟ್ಟಿ ಆಕೆ ಅಳ್ಳಕತ್ತಾಳೆ, ನೀ ನಗಲಾಗೈತಿ ಅಲ್ಲ. ಆಕೆ ಇವತ್ತು ಒಂದೇ ದಿವಸ ಅಳ್ತಾಳೆ, ದಿನ ನಾ ಅಳ್ಬೇಕಲ್ಲ. ಇವತ್ತು ಒಂದು ದಿವಸ ನಗಿತೀನಿ ಚಂದ. ಅಗದಿ ಮೇಕಪ್ ಮಾಡಿರ್ತಾರಲ್ಲ, ಇವ ಅವತ್ತೊಂದು ದಿವಸ ನಗದು. ಯಾಕ್ರಿ ನಾ ಕೇಳ್ದವನಿಗೆ ಅಲ್ಲೋ ಮತ್ತು ಆಕೆ ಹೆಣ್ತಿದ್ದಕ್ಕೆ ಅಂದ ಅವ್ರು ಅವ್ನ ಕೊಳ್ಳಿಗೆ ಅವ್ರ ಅಪ್ಪನ ಕೊಳ್ಳಿಗೆ ಬಿದ್ದು ಅಳ್ಳಕತ್ತಾಳ. ನೀನು ನೋಡಿದ್ರೆ ಅಲ್ಲಿ ಕಿಸ್ಕೊತ್ ನಿಂತಿದ್ದು ಅಂದ್ಕೊಳ್ಳ. ನಾವು ಏನು ಮಾಡ್ಬೇಕು ಮುತ್ತಾರೆ? ಆಯ್ತಲ್ಲಿ ಹೊತ್ತು ನಗುನೇ ಹೋಯ್ತು ನಮ್ಮದು. ಇವತ್ತು ಒಂದೇ ದಿವಸ ನಕ್ಕಿ ಬಿಡ್ತೀನಿ ರೀ ಅಂದ. ಮುಂದಿನ ನಗದೇ ಇಲ್ಲ. ಯಾಕ? ಮುಂದೆ ಚಲೋನೇ ಹಾಕದಲ್ಲ ಭಜನ. ಅದಕ್ಕಾಗಿ ಹೆಣ್ಮಕ್ಳಂದ ಗಂಡನ ಮನೆಗೆ ಹೋಗುವಂಥ ಪ್ರಸಂಗದೊಳಗೆ ಸುರುವಿನ ದಿವಸದಿಂದ ಎಲ್ಲರೂ ಕೂಡ ಅಳ್ತಾರಿಲ್ರಿ, ದುಃಖ ಮಾಡ್ತಾರೆ, ಕಣ್ಣೀರು ಹಾಕ್ತಾರೆ, ಏನೆಲ್ಲ ಅಳ್ತಾರ, ಕರೀತಾರ. ಯಾಕೆ ಹತ್ತುಕೊಂಡ್ರೆ ನಾ ಈಗ ಗಂಡನ ಮನೆಗಿಂದ ಹೊಂಟೀನಿ, ಗಂಡ ಹೆಂಗದನೋ ಗೊತ್ತಿಲ್ಲ, ಅತ್ತಿ ಹೆಂಗದಳೋ ಗೊತ್ತಿಲ್ಲ, ಮಾವ ಹೆಂಗದನೋ ಗೊತ್ತಿಲ್ಲ, ಅಲ್ಲಿ ಮನೆಗಿರ್ತಕ್ಕ ನಾದಿಂದೇರು ಯಾವ ರೀತಿಯಾಗಿ ಅದಾರತ್ತ ಅನ್ನೋದು ಗೊತ್ತಿಲ್ಲ. ನಾನು ಇಲ್ಲಿ ಸುಖದಿಂದ ಬೆಳೆದಿದ್ದೆ, ಇಲ್ಲೇ ಪರಂತರ ಸುಖದಿಂದ ಬೆಳೆದಿದ್ದೆ, ಇವತ್ತು ಹೋಗಿ ಅಲ್ಲಿ ಕಷ್ಟ ಪಡಬೇಕಲ್ಲ ಹತ್ತಿಕೊಂಡನ್ನುವಂಥ ನೆನಪು ಮಾಡ್ಕೊಂಡು ಅಳ್ತಾರ. ಹೌದಲ್ರಿ? ಅಲ್ಲಿಗೆ ಹೋದ ಬಳಕ ಅವರೇ ನೀವು ಹೌದಾರೆ ಸುಮ್ಮಿರಂಗಿಲ್ಲ. ತಂಗಿ ಆ ಮನ್ಯಾಗ ನೀ ಎಲ್ಲ ಹೇಳಿದ್ದು ಕೇಳಬೇಕಾಯ್ತು, ನಿಮ್ಮ ಅತ್ತಿ ಜುಟ್ಟ ನಿನ್ನ ಕೈ ಹಿಡ್ಕೊ ಹೋಗೋತ್ತೆ ಬುದ್ಧಿ ಹೇಳಿ ಹೊಂಟಿರ್ತೀರಿ. ಅವು ಕಲಿಸಿರ್ತಿರ್ಲಿ ಹೆಣ್ಮಕ್ಳಿಗೆ ಅಂದ್ಕೊಂಡು ನೀನು ಜುಟ್ಟ ಹಿಡ್ಕೊಂಡು ಎಲ್ಲ ಸುತ್ತ ಹರಿತಾವೆ ನೀನು ಸುತ್ತ. ಸೇವೆ ಮಾಡೋದು ಕಲ್ಸಂಗಿಲ್ಲ. ಅತ್ತಿ ಸೇವೆ ಮಾಡು, ಮಾವನ ಸೇವೆ ಮಾಡು, ಹಿಂಗೆ ಕಲ್ಸಂಗಿಲ್ಲ ನಾವು. ಹೋದ ಕೂಡ ಅತ್ತಿ ಜುಟ್ಟ ನಿನ್ನ ಕೈ ಹಿಡ್ಕೊಂಡು ಕೀಲಿನ ಕೈಯಾಗ ಬತ್ತು ಈಸು ತಿರುಗ್ತಾವ ನಾವು. ಎಲ್ಲಿದ್ರು ಕೂಡ ಅತ್ತಿ ಸೊಸೆಯನ್ನು ಪ್ರೀತಿಯಿಂದ ಕಾಣ್ತಾಳತ್ತನ್ನೋದು ನಾವು ಎಲ್ಲಿನೂ ಕೂಡ ಕೇಳಿಲ್ಲ. ಸೊಸಿ ಅತ್ತಿಯನ್ನು ತಾಯಿ ರೂಪದೊಳಗೆ ನೋಡ್ತಾಳತ್ತನ್ನೋದು ನಾವು ಎಲ್ಲಿನೂ ಕೂಡ ಕೇಳಿಲ್ಲ. ಅದರ ಇವತ್ತಿನ ದಿನಮಾನದಾಗ ಹೆಚ್ಚ. ಯಾಕ್ರಿ ಎಷ್ಟೋ ಮಂದಿ ಹೆಣ್ಮಕ್ಳು ಬೇಡ್ಕೊಳಕತ್ತಾರೆ, ಈಗ ನಾ ಲಗ್ನ ಮಾಡ್ಕೊಂಡು ಹೋಗೋ ಮನ್ಯಾಗ ಅತ್ತಿ ಇರಬಾರ್ದು, ಮಾವ ಇರಬಾರ್ದು, ಮೈದಿಂದೇರು ಇರಬಾರ್ದು, ಎಲ್ಲ ಒಂದೇ ಪರದೇಶ ಇದ್ದಂಗೆ ಇರ್ಬೇಕು ಏನ್ರಿ? ಯಾಕೆ ಬೇಡ್ಕೊತೀವಿ ಅಂದ್ರೆ ಇವೆಲ್ಲ ಕಷ್ಟಗಳು ನೋಡ್ರಿ. ಮಲ್ಲಮ್ಮಳಿಗೆ ಏನ್ರಿ ಇಷ್ಟೆಲ್ಲ ಕಷ್ಟಗಳು ಬಂದ್ರು ತಾನು ಹೋಗ್ಕೊಳ್ಳೋ ಶ್ರೀಶೈಲಕ್ಕೆ. ಆದ್ರೆ ಶ್ರೀಶೈಲದೊಳಗಿರ್ತಕ್ಕಂಥ ಸಾಕ್ಷಾತ್ ಮಲ್ಲಯ್ಯನೇ ಅವಳ ರೂಪ ಅಂತಕ್ಕಂಥ ತಾಳಿ ಬಂದು ಇಲ್ಲಿ ಅತ್ತಿ ಸೇವೆ ಮಾಡ್ತಾನೆ ತಿಳ್ಕೊಂಡ್ರೆ ಭಗವಂತನನ್ನು ನಂಬುದ್ರೆ ನಮಗೆ ಯಾವತ್ತೂ ಕೈ ಬಿಡಂಗಿಲ್ಲ ತರೋದು ಗೊತ್ತಿರ್ತದೆ. ಅದಕ್ಕಾಗಿನೇ ಇಲ್ಲಿ ಮಲ್ಲಮ್ಮಳ ಗಂಟ ಯಾವಾಗಿಂದ ಸಾಕ್ಷಾತ್ ಮಲ್ಲಯ್ಯನೇ ತನ್ನ ತಲೆ ಮೇಗನ್ನು ಹೊತ್ತುಕೊಂಡು ಸೊನಲಾಪುರ ಕ್ಷೇತ್ರ ಅಂತಕ್ಕಂಥ ದಾಡಿಸಿ ಬಿಟ್ಟು ಬಂದ. ತಲೆ ನೋವಾಗದ ಸಿದ್ದರಾಮ, ನನಗಂದು ಸಾವಕಾಶಮ್ಮ ತಿಕ್ಕು, ನನ್ನ ತಲೆ ನೋವಾಗತ್ತ ತಂದಾಗ, ಹಾಗಾದ್ರೆ ನಿನ್ನ ತಲೆ ಯಾಕೆ ನೋವಾಗ್ತದ ಹತ್ತುಕೊಂಡ್ರೆ ಯಾಕೆ ಹತ್ತುಕೊಂಡು ಕೇಳಿದ್ರ ಅವಾಗಿಂದ ಹೇಳ್ತಾನೆ, ನನ್ನ ಮಗಳನ್ನ ಈ ಸೊಲ್ಲಾಪುರ ಬಿಟ್ಟಂದ ಕಳಿಸ್ ಹತ್ತುಕೊಂಡಂದಿಲ್ಲಪ್ಪ. ಅದಕ್ಕೆ ಆ ಮಗಳ ಗಂಟು ತಲೆ ಮ್ಯಾಗ ಹೊತ್ಕೊಂಡು ನಾನೇ ಸೀಮಿ ದಾಡಿಸಿ ಬಂದಿನೋ ಸಿದ್ದರಾಮ, ಆ ಗಂಟು ಹೊತ್ತಿದ್ದಕ್ಕೆ ನನ್ನ ಹಳ್ಳೆತ್ತಿ ಬೇನಲಕತ್ತದ ಅಂದ. ನೋಡ್ರಿ ಲಿಂಗಮ್ಮನ ಬಳಿ ತಾಕತ್ತೇನು, ಅವಳ ಬಳಿ ಶಕ್ತಿ ಏನು. ಯಾವಾಗ ಆ ಗಂಟು ಅಂತಕ್ಕಂಥದ್ದು ಹೊರಿಸಿ ಏನ್ರಿ ಆ ಮಲ್ಲಮ್ಮ ಲಿಂಗಮ್ಮ ನೀನು ಹೋಗವಾ, ನೀವು ಹೋಗು ಕಲ್ಯಾಣ ಕಡೆ ಹೋಗತ್ತಿ ಕೊಡೋದು ಆಕಿನ ಗಂಟು ಆಕೆಗೆ ಅಂದ ಕೊಟ್ಟ. ಯಾವಾಗಿಂದ ಮಲ್ಲಮ್ಮ ಕಾಡು ದಾರಿ ಏನ್ರಿ ನಡ್ಕೋತ ಬರ್ತಾಳ. ಎಟ್ರ ಮಟ್ಟಿಗೆ ಅಂದ ಕಾಡು ಹತ್ತುಕೊಂಡು ಅವತ್ತಿನ ದಿನಮಾನದಾಗ ರೋಡ್ ಇದ್ದಿಲ್ಲ. ನಮ್ಗೆ ಹೇಳಿನಲ್ಲ, ಅವತ್ತಿನ ದಿನಮಾನದಾಗ ರೋಡ್ ಇಲ್ಲ, ಬಸ್ ಇಲ್ಲ, ಕಾರ್ ಇಲ್ಲ, ಯಾವುದು ಕೂಡ ಇಲ್ಲ. ಎಲ್ಲೋ ಗುಡ್ದಾಗಿಂದ ಕಾಲ್ದಾರಿ ಹಿಂಗೆ ನಡ್ಕೋತಿಂದ ಹೋಗಬೇಕು. ಅದ್ರಾಗಿಂದ ಲಿಂಗಮ್ಮ ಅಂದ ಒಂಟಿ ಹೆಣ್ಣ ನೋಡ್ರಿ, ಒಂಟಿಯಾಗಿ ಒಂದು ಹೋಗ್ಬೇಕಲ್ರಿ, ಜೊತೆಗೆ ಅಂದ ಯಾರು ಇಲ್ಲ. ಅಕ್ಕ ಮಾದೇವಿ ಆಯ್ತು,
ಲಿಂಗಮ್ಮ ಆಯಿತು. ಇವರೆಲ್ಲ ಯಾರನ್ನ ನಂಬಿರ್ತಕ್ಕಂಥವ್ರು ಹತ್ಕೊಂಡು ಕೇಳಿದ್ರೆ ಈ ಲೋಕದ ಮನುಷ್ಯರನ್ನ ನಂಬೋದಕ್ಕಿಂತಲೂ ಕೂಡ ಆ ಪರಮಾತ್ಮನನ್ನು ನಂಬಿ ಜೀವನ ಕಳೀತಕ್ಕಂಥವ್ರು ಯಾರು? ಲಿಂಗಮ್ಮ ಮತ್ತು ಅಕ್ಕ ಮಾದೇವಿ ಅಂತವ್ರು. ಒಂಟಿಯಾಗಿ ಅದು ನಡ್ಕೋತಂದ ಹೊಂಟಾಳೆ. ದೊಡ್ಡ ಕಾಡ, ಆ ಕಾಡಿನೊಳಗೆ ಅದು ನಡ್ಕೊಂತ ಬರುವಂತ ಪ್ರಸಂಗದೊಳಗ ನಿಮಗೆ ಅಲ್ಲಿ ಆಶ್ಚರ್ಯ ಏನು ಆಯ್ತು ತಗೊಂಡು ಕೇಳಿದ್ರೆ ಈ ಲಿಂಗಮ್ಮಳ ಎದುರಿಗೆ ಒಂದು 4 ಜನ ಪಾಪಿಗಳು ಭೇಟಿ ಆದರು. ನೋಡ್ರಿ, 4 ಜನ ಪಾಪಿಗಳು. ಅದ್ರಾಗ ನಾನು ನಿಮಗೆ ಮೊದಲೇ ಹೇಳಿನಿ, ಲಿಂಗಮ್ಮ ಅತಿ ಸುಂದರಿಯಾಗಿರ್ತಕ್ಕಂಥವಳು. ಇವತ್ತು ನಾವು ಅವಳನ್ನು ನೋಡಿರ್ಬೇಕಾದ್ರೆ ನೀವು ಅದು ಶಿಲಾಮೂರ್ತಿ ಆಗಿದ್ರು ಕೂಡ ಇಟ್ಟು ರೂಪವತಿಯಾಗಿ ಕಾಣ್ತಾಳಲ್ಲ ಲಿಂಗಮ್ಮ, ಎಷ್ಟರ ಮಟ್ಟಿಗೆ ಆನಂದ ಅನಿಸ್ತದೆ ನೋಡ್ರಿ. ನಾವೆಲ್ಲ ನಮ್ಮ ಮನಸ್ಸಿಗೆ ಏನ್ರ ನೋವಾಯ್ತು, ನಮ್ಮ ಮನಸ್ಸಿಗೆ ಏನ್ರ ಕಷ್ಟ ಬಂತು ಅಂತ ನಾವು ಹೋಗೋದೇ ಗುಡ್ಡಾಪುರಕ್ಕೆ, ನಾವು ಸ್ವಾಮಿಗಳಾಗಿ ತೀತ್ರೆ. ನಾವು ಯಾಕೆ ಅಲ್ಲಿಗೆ ಹೋಗಿ ಎತ್ತುಕೊಂಡು ಕೇಳಿದ್ರೆ ಅಲ್ಲಿ ಹೋದ್ರೆ ಅಂದ್ರೆ ಸಮಾಧಾನ ಅದೇ, ಶಾಂತಿ ಅದೇ, ನೆಮ್ಮದಿ ಅದೇ ಏನ್ರಿ, ಅವಳಲ್ಲಿ ದೊಡ್ಡ ತಾಕತ್ತದೆ. ಅಂತ ರೂಪತಿ ಆಗಿರ್ತಕ್ಕಂಥ ಲಿಂಗಮ್ಮ ಒಂಟಿಯಾಗಿ ಅಂದ ಕಾಡಿನೊಳಗೆ ಅಂತ ಹೋಗ್ಲಿಕ್ಕತ್ತಾಳ. ಹಿಂಗೆ ಹೋಗ್ತಾ ಹೋಗ್ತಾ ಇರುವಂತ ಪ್ರಸಂಗದೊಳಗೆ ಎದುರಿಗೆ 4 ಹುಡುಗರು ಏನ್ರಿ, ಅವರು ಕೂಡ ಒಳ್ಳೆ ಯೌವನ ತುಂಬಿರ್ತಕ್ಕಂಥ ಹುಡುಗರು. ಮತ್ತು ಲಿಂಗಮ್ಮರಿಗೆ 18 ವರ್ಷ. ನೋಡ್ಲಿಕ್ಕೆ ಒಳ್ಳೆ ಮೈಕೈ ತುಂಬಿಕೊಂಡು ಏನ್ರಿ, ಲಿಂಗಮ್ಮ ನೋಡ್ಲಿಕ್ಕೆ ಒಳ್ಳೆ ರೂಪತಿಯಾಗಿರ್ತಕ್ಕಂಥವು. ಮೂಗಿನೊಳಗೆ ದೊಡ್ಡದೊಂದು ನತ್ತ, ಹಣಿ ಮೇಲೆ ಇಷ್ಟು ಅಗಲಿಂದ ಕುಂಕುಮ, ಹಣಿ ಮೇಲೆ ವಿಭೂತಿ ಏನ್ರಿ, ಕೊರಳಾಗಿಂದ ರುದ್ರಾಕ್ಷಿ ಮಾಲೆ, ತಲೆ ಮೇಗಿಂದ ಗಂಟು ಹೊತ್ತುಕೊಂಡು ಲಿಂಗಮ್ಮ ಒಂಟಿಯಾಗಿ ಬರ್ಲಿಕ್ಕತ್ತಾಳ. ಯಾವಾಗಿನ ಬರ್ತಕ್ಕಂಥ ಪ್ರಸಂಗದ ಒಳಗ ಇವ್ರು 4 ಜನ ಈ ಹೆಣ್ಮಗಳನ್ನ ನೋಡಿಬಿಟ್ರು. ಲಿಂಗಮ್ಮಳನ್ನ ನೋಡಿದ್ರು. ಆ ಕಡೆ ನೋಡ್ತಾರೆ, ಯಾರು ಪುರುಷರು ಕಾಣಲಿಲ್ಲ. ಆ ಕಡೆ ನೋಡ್ತಾರೆ, ಇವಳು ಜೊತೆಯೊಳಗೆ ಯಾರು ಇದ್ದಿದ್ದನ್ನು ಕಾಣಲಿಲ್ಲ ಕಾಡಿನೊಳಗ. ಯಾವಾಗಿಂದ ಒಬ್ರಿಗೊಬ್ಬರನ್ನ ಮಾತಾಡ್ಲಕತ್ತರು. ನೋಡು, ಅಲ್ಲಿ ಒಂಟಿ ಆಗಿರ್ತಕ್ಕಂಥ ಅಂತ ರೂಪತಿ ಆಗಿರ್ತಕ್ಕಂಥ ಹೆಣ್ಣ ಒಂಟಿಯಾಗಿ ಬರ್ಲಕತ್ತದ. ಎತ್ತುಕೊಂಡು ಒಬ್ಬಂತಾನ, ಏನವಳ ಅಂದ ಚಂದ ನೋಡತ್ತುಕೊಂಡು ಇನ್ನೊಬ್ಬಂತಾನ. ಇನ್ನೊಬ್ಬ ಏನಂತಾನ, ಇಂಥ ಸುಂದರಿಯಾಗಿರ್ತಕ್ಕಂಥ ಹೆಣ್ಣಿನನ್ನ ಒಂಟಿಯಾಗಿ ಸಿಕ್ಕಿರ್ತಕ್ಕಂಥ ಹೆಣ್ಣಿನನ್ನ ನಾವು ಆಕಿನ ಮುಟ್ಲಿಲ್ಲ ಹತ್ತುಕೊಂಡ್ರ ನಮಗೆ ಮನುಷ್ಯರನ್ನಂಗಿಲ್ಲ ಏನ್ರಿ, ನಮಗೆ ಮನುಷ್ಯರ ಹತ್ತುಕೊಂಡನಂಗಿಲ್ಲ. ಏನಾರ ಮಾಡಬೇಕು, ಅವಳ ಮನಸ್ಸಂತಕ್ಕಂಥ ಹೊಲಸುಗಬೇಕು, ಅವಳನ್ನು ಮುಟ್ಟಬೇಕು ಏನ್ರಿ, ಅವಳಿಗೆ ಬಲಾತ್ಕಾರ ಮಾಡ್ಬೇಕಂತನ್ನುವಂಥ ಭಾವನೆ ಒಳಗ ಈ 4 ಜನ ಲಿಂಗಮ್ಮಳ ಸಮೀಪ ಬರ್ತಾರೆ. ನೋಡ್ತಾರೆ. ಒಂದು ಕ್ಷಣ ನಿಂತುಕೊಂಡು ಲಿಂಗಮ್ಮ ನಿಂತಳು. ಯಾವಾಗಿನ ಒಂದು ಕ್ಷಣ ಆಕಿನ ರೂಪ ಅಂತ ನೋಡ್ತಾರೆ ಇವರು. ಯಾವಾಗಿಂದ ನೋಡಿ ಅವಳ ರೂಪದ ಬಗ್ಗೆ ವರ್ಣನೆ ಮಾಡಕತ್ತಾರೆ. ಯಾರ ಬಗ್ಗೆ? ಲಿಂಗಮ್ಮನ ಬಗ್ಗೆ. ಕಣ್ಣಿಗೆ ಎಷ್ಟು ಚಂದ ಏನ್ರಿ, ನಿನ್ನ ಗಲ್ಲ ಎಷ್ಟು ಚಂದ, ನೀ ಎಷ್ಟು ಸುಂದರಿಯಾಗಿದೆಯಲ್ಲ, ನಿಂದ ಯಾವ ಊರ ಎಲ್ಲಿಗೆ ಹೊಂಟಿದೆ ಎತ್ತುಕೊಂಡು ಎಲ್ಲವನ್ನು ಕೂಡ ಏನ್ರಿ ಆ ಪಾಪಿಗಳಿಂದ ಲಿಂಗಮ್ಮಳಿಗೆಂದ ಕೇಳಲಿಕ್ಕತ್ಯಾರ. ಯಾವಾಗ ನಂಗೆ ಕೇಳ್ತಾ ಇರುವಂತ ಪ್ರಸಂಗದ ಒಳಗ ಒಬ್ಬ ಏನಂತಾನ, ಆಕಿನ ಚರಿತ್ರೆ ತಗೊಂಡು ಮಾಡವೇನೇನೋ, ನಮಗೇನು ಬೇಕಾಗ್ಯದ, ಹೆಣ್ಣು ಬೇಕಾಗ್ಯದ, ಆ ಹೆಣ್ಣಿನನ್ನು ನಾವು ಉಪಯೋಗ ಮಾಡ್ಕೋಬೇಕಂತ ತಿಳ್ಕೊಂಡು ಇನ್ನೇನು 4 ಜನ ಬಂದು ಹಿಂಗೆ ಲಿಂಗಮ್ಮಳನ್ನ ಇನ್ನೇನು ಮುಟ್ಟಬೇಕಂತ ಅನ್ನೋದ್ರೊಳಗ ಕ್ಷಣ ಮಾತ್ರದೊಳಗೆ 90 ವರ್ಷದ ಮುದುಕಿಯಾಗಿ ನಿಂತುಬಿಟ್ಲು ಲಿಂಗಮ್ಮ. ಏನ್ರಿ, 8 ವರ್ಷ 90 ವರ್ಷದ ಮುದುಕಿಯಾಗಿ ಕೈಯಾಗಿ ಬೆತ್ತ ಹಿಡ್ಕೊಂಡು ತಲೆ ಬೆಳ್ಳಗಾಗಿ ಬೆನ್ನ ಬಾಗಿ ಏನ್ರಿ, ಹಿಂಗ ವಯಸ್ಸಾಗಿರ್ತಕ್ಕಂಥ ಅಜ್ಜಿಯರು ಹೆಂಗೆ ನಡುಗುತ್ತಿರ್ತಾರಲ್ಲ ಹಂಗೆ ನಡುಕುವಂತ 90 ವರ್ಷದ ಮುದುಕಿಯಾಗಿ ನಿಂತಳು ಲಿಂಗಮ್ಮ. ಯಾವಾಗ ಅವ್ರು 4 ಜನ ನೋಡ್ತಾರೆ, ಇದೇನಿದು ಆಶ್ಚರ್ಯ, ಇದು ಮನುಷ್ಯ ಅಲ್ಲಪ್ಪೋ, ಇದು ಹೆಣ್ಣಲ್ಲಿದು, ಇದು ಏನೋ ರಾಕ್ಷಸ ಇದ್ದಿರ್ಬೇಕು, ಏನೋ ದೆವ್ವ ಇದ್ದಿರ್ಬೇಕು, ರೂಪ ಹೆಂಗೆ ಬದಲ ಮಾಡ್ತಂದು 4 ಜನ ಓಡಿ ಹೋಗ್ಬಿಟ್ರು. ಲಿಂಗಮ್ಮ ಏನ್ರಿ 90 ವರ್ಷದ ಮುದುಕಿಯಾಗಿ ಹಿಂಗೆ ಗದ ನಡುಕುತ್ತದ ನೋಡಿ. ಅವತ್ತಿನ ದಿನಮಾನದಾಗ ಈ ಪಾಪಿಗಳಿದ್ರು, ಇವತ್ತಿನ ದಿನಮಾನ ಇರೋದಂತೂ ಸರ್ವೇ ಸಾಮಾನ್ಯ. ಅವತ್ತಿನ ದಿನಮಾನಗಳು ಭಕ್ತಿ ಯುಗ ಅದು ಏನ್ರಿ. ಬಸವಣ್ಣವ್ರ ಕಾಲ ಹತ್ತುಕೊಂಡ್ರ ಅವಾಗೆಲ್ಲ ಭಕ್ತಿ ಶ್ರದ್ಧೆ ನಿಷ್ಠೆ ಇರ್ತಕ್ಕಂಥ ದಿನಮಾನದೊಳಗ ಅಂಥ ದಿನಮಾನಗಳು ಕೂಡ ಪಾಪಿಗಳಿದ್ರು. ಅದಕ್ಕಾಗಿನೇ ಅಂತಾರೆ, ಅದಕ್ಕಾಗಿನೇ ಬಸವಣ್ಣವರಿಂದ ವಚನಗಳನ್ನು ಬರೆದ್ರು. ಹೆಣ್ಣಿಗಾಗಿ ಸತ್ತವರು ಕೋಟಿ, ಹೊನ್ನಿಗಾಗಿ ಸತ್ತವರು ಕೋಟಿ, ಮಣ್ಣಿಗಾಗಿ ಸತ್ತವರು ಕೋಟಿ, ಆಸೆಗಾಗಿ ಸತ್ತವರು ಕೋಟಿ, ಆಮಿಷಕ್ಕಾಗಿ ಸತ್ತವರು ಕೋಟಿ, ಕೂಡಲ ಸಂಗಮದೇವ ನಿನಗಾಗಿ ಯಾರೇ ಸತ್ತಿದ್ರು ಅಂತಂದ್ರೆ ಅವ್ರ ಪಾದ ತೋರಿಸುವಂತಾನ ಬಸವಣ್ಣ. ಜಗತ್ತು ಎದಕ್ಕೆ ಸಾಯ್ಲಿಕ್ಕೆ ಹತ್ತಕೊಂಡು ಕೇಳಿದ್ರ ನಿಮಗೆಲ್ಲರಿಗೂ ಕೂಡ ಗೊತ್ತದೆ. ಈ ಭೂಮಿ ಮೇಲೆ ಜನಗಳೆಲ್ಲ ಸಾಯ್ತಕ್ಕಂಥದ್ದು ಎದುರು ಸಲುವಾಗಿ ಎತ್ತುಕೊಂಡ ಕೇಳಿದ್ರ ಹೆಣ್ಣಿಗಾಗಿ ಮಹಾಭಾರತ ಆಯ್ತು. ಮಹಾಭಾರತದೊಳಗೆ ಒಂದು ಯುದ್ಧ ಆಯ್ತಲ್ರಿ. ಯಾರಿಗಾಗಿ? ಒಂದು ಹೆಣ್ಣಿಗಾಗಿನೇ, ದ್ರೌಪದಿಗಾಗಿನೇ. ರಾಮಾಯಣ ಆಯ್ತು. ಯಾರಿಗಾಗಿ ರಾಮಾಯಣ? ಸೀತೆಗಾಗಿ. ಸೀತೆಗಿಂದ ರಾಮಾಯಣ ಅಂತಕ್ಕಂಥದ್ದಾಯ್ತು ಹೆಣ್ಣಿನಿಂದಲೇ. ಅದಕ್ಕಾಗಿನೇ ಬಸವಣ್ಣವ್ರು ಅಂತಾರೆ, ಹೆಣ್ಣಿಗಾಗಿ ಸತ್ತವರು ಕೋಟಿ. ಇವತ್ತಿನ ಈ ಭೂಮಿ ಮೇಲೆ ಎದಕ್ಕೆ ಸಾಯ್ಲಿಕ್ಕೆ ಎತ್ತಿಕೊಂಡು ಕೇಳಿದ್ರ
ಏನ್ರಿ ಬರೀ ಹೆಣ್ಣಿಗಾಗಿ ಅಂದ್ರೆ ಸಾಯ್ತಕ್ಕಂಥ ಜೀವಿಗಳದಾರ. ಮೊನ್ನೆ ಒಬ್ಬ ಬೆಂಗಳೂರದಾಗ ಏನ್ರಿ ನಾವು ಹೋಗಿದ್ದೀವಿ, ಬೆಂಗಳೂರಿಗೆ ಹೋದಾಗ ಅಂದ್ರೆ ಸುಮಾರು 4 ಅಂತಸ್ತು ಬಿಲ್ಡಿಂಗ್ ಮ್ಯಾಗಿಂದು ಕೆಳಗೆ ಬಿದ್ದಂದು ಸತ್ತಿದ್ದ. ಜಸ್ಟ್ ನಾವು ಹೋಗೋದಕ್ಕೆ ಅದೇ ಪೊಲೀಸರು ಬಂದಿವಿ. ಯಾರು ಎಂತು ಹತ್ಕೊಂಡು ಇವನ್ನ ಕಿಸೆದಾಗ ಏನ್ರೆ ಇರ್ಬೇಕು ಹತ್ಕೊಂಡು ಚೆಕ್ ಮಾಡಿದ್ರೆ ಇವನ್ ಕಿಸೆದಾಗ ಕಟ್ಟಿ ಹೊಡೆದ್ರು 10 ರೂಪಾಯಿ ಇದ್ದಿದ್ದಿಲ್ಲ. ಯಾವಾಗಿಂದ ಒಂದು ಚೀಟಿ ಸಿಕ್ತು, ಬಿಳಿ ಕಾಗದ ಮೇಲೆ ಬರೆದಿರ್ತಕ್ಕಂಥ ಚೀಟಿ ಸಿಕ್ತು. ಯಾವಾಗಿಂದ ಪೊಲೀಸರಿಂದ ತೆಗೆದು ಓದ್ತಾರೆ, ಅದರೊಳಗೆ ಏನು ಬರ್ದನವ, ನನ್ನ ಸಾವಿಗೆ ಯಾರೂ ಕಾರಣರಲ್ಲ, ನನ್ನ ಸಾವಿಗೆ ನಾನೇ ಕಾರಣ. ಯಾಕೆ ಸತ್ಯ ಹತ್ತುಕೊಂಡಂದ್ರ ನಾನು ಪ್ರೀತಿ ಮಾಡಿರ್ತಕ್ಕಂಥ ಹೆಣ್ಣ ಇನ್ನೊಬ್ಬ ನನ್ನ ಮದುವೆ ಮಾಡ್ಕೊಂಡು ಹೋಗ್ಯಾಳ, ಅದು ನೋಡುದಾಲದಕ್ಕೆಂದ್ರೆ ಸತ್ತಿನಿ ಎತ್ಕೊಂಡು ಬರೆದಿಟ್ಟು ಸತ್ತು ಹೋಗ್ಯಾನ. ಅಲ್ರಿ ಆಕೆ ಮತ್ತೊಬ್ಬನ ಮದುವೆ ಮಾಡ್ಕೊಂಡು ಹೋದ್ರೆ ನೀ ಮತ್ತೊಬ್ಬಕಿನ ಮದುವೆ ಮಾಡ್ಕೊಂಡು ಹೋಗೋದು, ಆಕಿನ ನೀ ಸತ್ಯ ನೀ ಏನು ಕಾಣವ ಹಂಗ್ರಿ. ಇಲ್ಲೇ ನಿಮ್ಮಲ್ಲಿ ಸೊಲಾಪುರಕ್ಕಿಂತ ಇಬ್ಬರು ಗೆಳೆಯರು ಪೆಟ್ಟು ದೋಸ್ತರು ಬಾಂಬೆಗೆ ದುಡ್ಲಕ್ಕೆ ಹೋಗ್ಯಾರ. ದುಡಿಲಾಕೆಂದು ಹೋಗಿ ಸೊಲಾಪುರ ಸಿದ್ದರಾಮೇಶ್ವರ ಜಾತ್ರೆ, ಇದು ನಡೆದಿದ್ದ ಘಟನೆ ಹೇಳ್ತೇನೆ ನಿಮಗೆ. ಸೊಲಾಪುರ ಸಿದ್ದರಾಮೇಶ್ವರ ಜಾತ್ರೆ, ಯಾವಾಗಿನ ಸೊಲಾಪುರ ಸಿದ್ದರಾಮೇಶ್ವರ ಜಾತ್ರೆ ಇಬ್ಬರು ಕಣ್ಣಂಗೆ ರೊಕ್ಕ ಗಳಿಸ್ಯಾರ. ಏನ್ರಿ ದುಡ್ದಿಂದ ಕೆಲಸ ಮಾಡಿ ಜಾತ್ರೆಗೆ ಹೋಗಿ ಬರೋಣ ಬಾ ತಿಳ್ಕೊಂಡು ಟ್ರೈನಾಗ ಕುಂತು ಹೊಂಟ. ಯಾವಾಗ ಇವರು ಟ್ರೈನಾಗ ಕುಂತಾರಲ್ಲ, ಅದ್ರ ಟ್ರೈನ್ನಾಗ ಅಂದ ಎದರ ಬೆದರಿ ಸೀಟ್ ಇರ್ತಾವೆ ನೋಡ್ರಿ, ಏನ್ರಿ ಎದರ ಬೆದರಿ ಇರ್ತಾವಲ್ಲ, ಒಂದು ಸೀಟಿಗೆ ಇವರಿಬ್ಬರು ಕೂತಾರ. ಇವರು ಸೀಟಿನ ಎದುರಿಗೆ ಅಂದ ಒಬ್ಬಕ್ಕೆ ಒಳ್ಳೆ ಸುಂದರಿಯಾಗಿರ್ತಕ್ಕಂಥ ಹೆಣ್ಮಗಳು ಜೀನ್ಸ್ ಪ್ಯಾಂಟ್ ಹಾಕ್ಯಾಳ, ಕೂದಲ ಕಟಿಂಗ್ ಮಾಡ್ಕೊಂಡಾಳ, ಏನ್ರಿ ಟೀ ಶರ್ಟ್ ಹಾಕ್ಯಾಳ. ಬಾಬು ಕಟ್ಟು ಹೊಡಿತಾರೆ. ಈಗೇನು ಅವೇನು ಸಂಬಂಧ ಇಲ್ಲ ಏನ್ರಿ. ಈಗೇನು ಮೂಗಿನಾಗಿಲ್ಲ, ಕೈಯಾಗಿಲ್ಲ, ಕಾಲಾಗಿಲ್ಲ, ಗಂಡೆ ಓದಿ ಹೆಣ್ಣೆ ಓದಿ ಗೊತ್ತಾಗಲ್ಲ ಸಿಟ್ಯಾಗ ಏನ್ರಿ. ನಮ್ಮ ಮೊನ್ನೆ ಬೆಂಗಳೂರು ನಡೆದಿದ್ದೇನ, ರಶ್ ಅಂದ್ರೆ ರಶ್ ಅದ. ಓ ಅಣ್ಣವ್ರಿ ಜಲ್ದಿ ನಡ್ರಿ ಅಂದೆ. ನಾವು ಅಣ್ಣವ್ರು ಅಲ್ರಿ ಹಾಕೋರಿ ಅಂದ್ ಚಲೋ ಆಯ್ತು ಹೋಗ್ಯಾವ. ಆ ಕಡೆ ಮಾರಿ ಮಾಡಿ ನಿಂತಾಳ ಏನ್ರಿ. ಓ ಅಣ್ಣವ್ರು ಜಲ್ದಿ ನಡ್ರಿ ಅಂದೆ. ನಾವು ಅಣ್ಣವ್ರು ಅಲ್ರಿ ಹಾಕೋರಿ ಚಲೋ ಆಯ್ತೇವೆ, ನೀವು ಹೋಗಿ ನಮ್ಮ ಮತ್ತೊಂದು ಬಸ್ಸಿಗೆ ಹೋಗಿ ಏನು ಮಾಡ್ತೀರಿ. ಏನೂ ಉಳಿದಿಲ್ರಿ. ಈಗ ಕೈಯಾಗ ಬಳಿ ಇಲ್ಲ, ಕಾಲಾಗ ಚೈನ್ ಇಲ್ಲ, ಏನ್ರಿ ಕೊಳ್ಳಾಗಿಂದ ಏನೂ ಇಲ್ಲ, ಕಿವಿಯಾಗಿಲ್ಲ, ಮೂಗನ್ಯಾಗಿಲ್ಲ, ಹಣಿ ಮೇಲಿಲ್ಲ. ಮೊನ್ನೆ ಒಂದು ಹುಡುಗಿ ಹೊಸ್ದಾಗಿ ಲಗ್ನ ಮಾಡ್ಕೊಂಡು ಅದೇ ಗಂಡನ ಮನೆಗೆ ನಡೆದದ ಬಸ್ನಾಗ. ಈಗ ಅದರ ಆಧಾರ್ ಕಾರ್ಡ್ ಬಂದವಲ್ಲ ಈಗ ಅವರು ಕರಿಲಾಕ ಬರೋರು ಕಾರ್ಗಿರ್ತಾರಲ್ಲ, ಆಕಿನ ಕೈಯಾಗ ಒಂದು ಆಧಾರ್ ಕಾರ್ಡ್ ಕೊಟ್ಟದ ಕರ್ಕೊಂಡು ಹೋಗ್ತಾರೆ. ಪಾಪದ ಹುಡುಗಿ ಅಂದ ಹೊಸ್ದಾಗಿಂದ ಮದುವೆ ಮಾಡ್ಕೊಂಡದ, ಜಸ್ಟ್ ಅಂದ ಅದೇ ಮದುವೆ ಮಾಡ್ಕೊಂಡು ಫಸ್ಟ್ ಟೈಮ್ ಗಂಡನ ಮನೆಗೆ ನಡೆದಾಳ. ಹೋಗಿ ಅಂದ ಬಸ್ನಾಗ ಕಿಟಕಿ ಕಡೆ ಕೂತಾಳೆ. ಈಕಿನ ಮಗಳೊಂದು ಮುದುಕಿ ಕೂತದ. ಮುದುಕಿ ಒಂದು ಸೌಂಡ್ ಹಳ್ಳಾಕತ್ತದ ಹುಡುಗಿನ ನೋಡಿ. ದೇವ್ರು ನಿನಗೆ ಹಿಂಗೆ ಮಾಡಬಾರ್ದಾಗಿತ್ತು, ದೇವ್ರು ನಿನಗೆ ಎಷ್ಟು ಅನ್ಯಾಯ ಮಾಡ್ದ, ನಿನಗೆ ಯಾಕೆ ಹಿಂಗೆ ಮಾಡ್ದ. ಇದು ಮುದುಕಿ ಒಂದು ಸೌಂಡ್ ಹಳ್ಳಾಕತ್ತದ. ಇದು ಹುಡುಗಿ ಅಂತಿದ್ದ, ಅವ್ರ ಮನೆಗೆ ಯಾರೇ ಸತ್ತಿರ್ಬೇಕು, ಅದು ಕಳ್ತಿರ್ಬೇಕು ಬಿಡೋದು ಇರುತ್ತೆ. ಅದು ಈಕಿನ ಸಲುವಾಗಿ ಹಳ್ಳಾಕತ್ತದ. ಅಜ್ಜಿ ಅಂದ್ಲಕ್ಕಿ ಕೊನೆಗೆ ಯಾಕೆ ಹಳ್ಳಾಕತ್ತಿದೆ ಅಂದ. ನಿನ್ನ ನೋಡಿದ್ದೆ ನನಗೆ ಭಾಳ ದುಃಖ ಅಲ್ಲಕತ್ತ. ನನ್ನ ನೋಡಿ ನೀ ಯಾಕೆ ಹಳ್ಳಾಕತ್ತಿದೆ ಅಂದ್ಲಕ್ಕಿ. ಅಯ್ಯಡ್ಡು ಜಲ್ದಿ ನಿನ್ನ ಗಂಡ ಸಾಯಬಾರ್ದಾಗಿತ್ತು. ಮುದುಕಿ ಅದೇ ಫಸ್ಟ್ ಟೈಮ್ ಗಂಡನ ಮನೆ ನಡೆದವ. ಆಕೆ ಅಂದು ನಿನ್ನ ಕ್ವಾಡಗೆ ಮುದುಕಿ ನನ್ನ ಗಂಡಾಗ ಸಾಯ್ತಾನ ಅಂದ್ಲಕ್ಕಿ. ನನ್ನ ಗಂಡಾಗ ಸಾಯ್ತಾನ. ಅಯ್ಯ ತಂಗಿ ಹಣಿ ಮ್ಯಾಗ ಏನೂ ಇಲ್ಲ ಲೇವ. ಅದು ಟಿಕಳಿ ಹತ್ಕೊಂಡು ಬಂದದ. ಬಸ್ನಾಗ ಹತ್ತೇವ ಹೊತ್ನಾಗ ಇದ್ರ ಕೂತ್ಕೊಂಡು ಡುಬ್ಬು ಕತ್ತದ ಟಿಕಳಿ. ನಮ್ಮ ಕಡೆ ಏನಂತಾರೆ ಈಗ ಹಣಿ ಮ್ಯಾಗ ಏನೂ ಇರಲಿಲ್ಲ ಅಂದ್ರೆ, ಈಗ ಅದ್ರಾಗ ಅದೊಂದು ಫ್ಯಾಷನ್ ಬಂದದ. ಯಾವ ಸೀರೆ ಉಟ್ಟಿರ್ತಾರೆ ಅದೇ ಕಲರ್ದೇ ಟಿಕಳಿ. ಕರಿ ಸೀರೆ ಉಟ್ರೆ ಕರಿದೇ ಟಿಕಳಿ. ಕುಂಕುಮ ತಗೊಂಡು ಮಾಡ್ಯಾರ ಅವ. ಕುಂಕುಮ ಕೆಂಪದಿರ್ಬೇಕು ಹಣಿ ಮ್ಯಾಲ, ಹೌದಲ್ರಿ. ಹಣಿ ಮ್ಯಾಗ ಕುಂಕುಮ ಕೆಂಪದಿರಬೇಕು. ಯಾಕೆ ಹತ್ತುಕೊಂಡಂದ್ರೆ ಎದುರು ಬರ್ತಕ್ಕಂಥ ಪರಪುರುಷ ಇದನ್ನ ಹಿಂಗೆ ಇಷ್ಟಾಗಲ್ನೇ ಕುಂಕುಮ ಹಚ್ಕೊಂಡು ಹೊಂಟಿದ್ದು ನೋಡಿದ್ರೆ ಹಿಂಗೆ ಡೇಂಜರ್. ಟ್ರೇನ್ ಅಂತ ಟ್ರೇನ್ ನಿಂದಿರ್ತದೆ. ರೆಡ್ ಲೈಟ್ ಹಾಕಿದ್ರೆ ಟ್ರೇನ್ ಅಂತ ಟ್ರೇನ್ ನಿಂದಿರ್ತದೆ. ಯಾವನೇ ಪರಪುರುಷ ನೋಡಿದ್ರೆ ಹಣಿ ಮ್ಯಾಗಿರ್ತಕ್ಕಂಥ ಕುಂಕುಮ ನೋಡಿದ್ರೆ ಹಿಂಗೆ ನಡಗಬೇಕು, ಕೈ ಮುಗಿಬೇಕವ, ಹೌದಲ್ರಿ. ನೀವು ಈ ಕಡೆ ಎಲ್ಲ ಮಹಾರಾಷ್ಟ್ರ ಕಡೆ ಒಂದು ಹೋಗ್ರಿ, ನೀವು ನೋಡಿರ್ಬೇಕಾರೆ ಕಡೆ ಇಷ್ಟು ದೊಡ್ಡ ಇರ್ತಾವೆ ನತ್ತು, ಮುಗಿನಾಗ ನತ್ತು ಇಷ್ಟು ದೊಡ್ಡದು, ಇಟ್ಟಾಗಲಿಂದ ಕುಂಕುಮ. ಅವ್ರು ನೋಡಿದ್ರೆ ಸಾಕ್ಷಾತ್ ಅಂಬಾಭವಾನಿ ಕಂಡಂಗೆಂದ ಕಾಣ್ತಾರೆ, ಹೌದಲ್ರಿ. ಜಗನ್ಮಾತೆ ಕಂಡಂಗೆಂದ ಕಾಣ್ತಾರೆ. ಒಬ್ಬೊಬ್ಬರು ನೋಡಿದ್ರೆ ಹಿಂಗೆ ಹೆಣ್ಮಕ್ಳು ನೋಡಿದ್ರೆ ಹಿಂಗೆ ಜಗನ್ಮಾತೆ ಕಂಡಂಗೆ ಕಾಣ್ತಾರೆ. ನೀವು ಅದೇ ಸಿಟಿಯಾಗಿ ನೋಡ್ರಿ. ಇನ್ನು ನೀ ಹಳ್ಳಿಯಾಗ ಇನ್ನು ಏಟ್ರ ಪದ್ಧತಿ ಉಳಿದು ಏನ್ರಿ, ಇನ್ನು ನಿಮ್ಮ ಇದ್ರೊಳಗಂದ ಒಂದೆರಡು ಪದ್ಧತಿ ಉಳಿದು ಮಸಳ್ಯಾಗ. ನೀವು ಅದೇ ದೊಡ್ಡ ಸಿಟಿಯಾಗ ಅಂದ ಹೋಗಿ ನೋಡ್ರಿ, ನೀವು ಏನೂ ಇಲ್ಲ. ಕೈಯಾಗ ಬಳಿ ಇಲ್ಲ, ಇನ್ನು ಒಂದು ಕೈಯಾಗ ವಾಚ, ಅದೊಂದು ಬೆಗಲಿಗಂದ ಅದೊಂದು ಏನು ಮಾಡ್ಯಾವನ್ನ ಹತ್ತಿ ವೆನಿಟಿ ಬ್ಯಾಗ್ ಮಾಡ್ಯಾವ. ಅದ್ರ ಏನು ಕರಿ ಮಣ್ಣಿರಲ್ಲ.
ಏನೂ ಇರಲ್ಲ, ಸುಮ್ಮನೆ ಕೊಡಿ. ಹೌದ್ರಿ, ಅದ್ರಾಗ ಏನೂ ಇರಂಗಿಲ್ಲ, ಅದ್ರಾಗ ಬರೀ ಖಾಲಿನೇ ಇರ್ತದ. ಏನು ರೊಕ್ಕ ರೂಪಾಯಿ ಏನಿರ್ತದೆ ಇವ್ರ ಬಲ್ಲಿ? ಅವ ಗಂಡ ಕೊಟ್ಟರೆ ಇರ್ಬೇಕಲ್ಲ. ಹಾಂ, ನೋಡ್ತೀವಿ ನಾವು ಒಂದೊಂದು ತವಲಿ ನೋಡ್ತೀವಿ, ಹಿಂತಿಂತಂದು ಹಾಕೊಂಡು ಪೇಟಿ ಕೊಳ್ಳಿಗೆ ಹಾಕೊಂಡು ತಿರುಗಾಡ್ತಾರೆ. ಹೆಂಗೆ ಮಾಡ್ತೀವಿ ಪೆನಿಟಿ ಬ್ಯಾಗ್? ಅದ್ರ ಏನೂ ಇರಂಗಿಲ್ಲ. ಅದೇ ಒಂದಿಟ್ಟಂದ ಪೌಡ್ರ ಏನ್ರಿ, ಒಂದು ಒಡಕ್ಕೆ ಕನ್ನಡಿ, ಅದು ಚಲೋದು ಇರಂಗಿಲ್ಲ, ಒಡಕಿದು ಅದಿಟ್ಟು ಕನ್ನಡಿ, ಅದೊಂದು ಇದು ಹಚ್ಕೊಂಡು ಇಟ್ಟಿರ್ತಾರೆ. ಅಟ್ಟಕ್ಕೆ ಇಟ್ಟು ಕೊಳ್ಳಿಗೆ ಹಾಕೊಂಡು ಬಂದ. ಹಾಂ, ಹೌದಲ್ರಿ? ಏನೂ ಇರಂಗಿಲ್ಲ. ಅದು ಈಟು ಬಿಟ್ರಂದ ಏನ್ರಿ, ಹೆಣ್ಣವದು ಗಂಡವದು ಯಾವುದಕ್ಕೆ ಕೂಡ ಗೊತ್ತಾಗಂಗಿಲ್ಲ. ಆದ್ರೆ ಏನ್ರಿ, ಅವತ್ತಿನ ದಿನಮಾನದೊಳಗೆ ಲಿಂಗಮ್ಮ ಅವಳ ರೂಪ ಎಷ್ಟು ಆನಂದ ಹತ್ತುಕೊಂಡದ ಕೇಳಿದ್ರೆ, ತಿಳಿಯದ ಹೆಣ್ಣಿನ ಹಾಳಾಯ್ತು ಜೀವನ.